ನಮಸ್ತೆ. ಪುರುಷನಿಗೆ ಪುರುಷತನವೇ ವಿಜಯ, ಪೌರುಷವೇ ಭೂಷಣ. ಕಾಲದಿಂದ ಕಾಲಕ್ಕೆ ಇದು ಉಚಿತವೇ, ನ್ಯಾಯವೇ, ಹೀಗೆ ಇರಬೇಕು. ಹೀಗೆ ಇದ್ರೇ ಅದಕ್ಕೊಂದು ಅರ್ಥ, ಗೌರವ, ಕಿಮ್ಮತ್ತು ಅಂತೀವಲ್ಲ. ಅದನ್ನು ಮೀರಿ ಉಲ್ಟಾ ಪಲ್ಟಾ ಆಗಿದ್ದರೆ ಅದು ಬೆಲೆಯನ್ನು ಕಳ್ಕೋತದೆ ಅಂತ ಹೇಳೋಕೆ ಡಿ ವಿ ಗುಂಡಪ್ಪ ಅವರು ಈ ಕಗ್ಗವನ್ನು ಹೀಗೆ ಹೇಳಿದ್ದಾರೆ ನೋಡ್ರಿ. ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು, ಗರಡಿಯ ವ್ಯಾಯಾಮ ಮನ ಬುದ್ಧಿಗಳಿಗೆ, ಪುರುಷತೆಗೆ ಪೆಟ್ಟುಗಳಿಗಾದ ಗಂತಿಯೇ ವಿಜಯ, ಬಿರಿದ ನನೆ ಫಲಕ್ಕೆ ಮನೆ ಮಂಕುತಿಮ್ಮ. ನನೆ ಅಂತಂದ್ರೇನು? ಮೊಗ್ಗು. ಹಣ್ಣಾಗೋಕ್ಕಿಂತ ಮುಂಚೆ ಎಲ್ಲ ಮೊಗ್ಗು, ಹೂವು, ಕಾಯಿ ಎಲ್ಲ ಇರ್ತದಲ್ಲ. ಹಿಂಗೆ ಪುರುಷನಾದವ ಅನೇಕ ವಿಧವಾದಂಥ ಪರೀಕ್ಷೆಗಳನ್ನು ಎದುರಿಸ್ಬೇಕಾಗ್ತದೆ, ಅಂಥ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗ್ತದೆ. ಇವೆಲ್ಲದರಿಂದ ಅವನೇನಾಗ್ತಾನೆ, ಮಾಗ್ತಾನೆ, ಪಕ್ವ ಆಗ್ತಾನೆ. ಸುಟ್ಟು ಮಡಿಕೆ, ಒಮ್ಮೆಗೇ ಮಡಿಕೆ ಬಂದು ಮನೆಯಲ್ಲಿ ಕೂತ್ಕೊಳ್ಳಲ್ಲ. ಅದು ಏನೆಲ್ಲ ಪ್ರೊಸೆಸ್ ಆದಮೇಲೆ ಬೆಂಕಿಯಲ್ಲಿ ಬೆಂದು ಮಡಿಕೆ ಆಗ್ತದಲ್ಲ. ಇವೆಲ್ಲ ಜೀವನದೊಳಗೆ ಬರುವಂಥ ಸೋಲು, ಕಹಿ ಅನುಭವಗಳು, ಶಿಕ್ಷೆಗಳು, ನೋವುಗಳು, ಸಂಕಟಗಳು ಅಂತ ತಿಳ್ಕೊಂಡು ಬಂದಾಗ ನಾವು ಬಹಳ ಗೋಳಾಡ್ತೀವಿ, ಎಷ್ಟೊಂದು ಕುಗ್ಗಿ ಹೋಗ್ತೀವಿ. ಆದರೆ ಅವೆಲ್ಲ ನಮ್ಮ ಮನಸ್ಸು ಮತ್ತು ಮೈಗಳಿಗೆ ಆಗುವಂಥ ವ್ಯಾಯಾಮ. ಅವು ಬರದೇ ಹೋದ್ರೆ ಸ್ವಾರಸ್ಯ ಇರಲ್ಲ ಜೀವನದೊಳಗೆ. ಎಲ್ಲನೂ ಇರಬೇಕು. ಎಲ್ಲ ಇದ್ದಾಗಲೇ ಬದುಕು ಸೊಗಸು ಅಲ್ಲ. ಹಾಗೆಯೇ ಮನುಷ್ಯನ ಪುರುಷತೆಗೆ ಈ ಪೆಟ್ಟುಗಳಿಂದ, ಅಂದರೆ ಇವೆಲ್ಲ ಏನು ಸಿಕ್ಕಿರ್ತಾವಲ್ಲ, ಸೋಲು, ಶಿಕ್ಷೆಗಳು, ಅಪಮಾನಗಳು, ನೋವುಗಳು, ಅವುಗಳೊಂದು ವಿಜಯದ ಗಂಟಿದ್ದಂಗೆ. ಅವೆಲ್ಲ ಗಂಟಿದ್ದಂಗೆ ವಿಜಯದ ಕುರುಹುಗಳು. ಮುಂದೆ ನಮಗೇನೋ ಒಂದು ವಿಜಯೋತ್ಸಾಹ ಕಾದಿದೆ ಅಂತಲೇ ದೇವರು ಪರಿಯಾದ ಕಷ್ಟಗಳನ್ನು, ನಷ್ಟಗಳನ್ನು, ಶಿಕ್ಷೆಗಳನ್ನು, ಸೋಲುಗಳನ್ನು ಕೊಡ್ತಾನಾದ್ರಿಂದ ಅವುಗಳನ್ನು ಎದುರಿಸಿ ಯಾರು ಮುನ್ನಡೀತಾರಲ್ಲ ಅವನು ನಿಜವಾದ ಪೌರುಷ ಇರುವಂಥ ವ್ಯಕ್ತಿ. ಅದು ಹೆಣ್ಣು ಗಂಡು ಬೇಡ, ಯಾರು ಎದುರಿಸಿ ನಿಲ್ತಾರಲ್ಲ ಅವರು ವಿಜಯಶಾಲಿಗಳಾಗ್ತಾರೆ ಅಂತ ಗುಂಡಪ್ಪ ಹೇಳಿದ್ದು. ಒಂದು ಸ್ವಲ್ಪ ಶಕ್ತಿಶಾಲಿ ಪುರುಷ ಅಂದರೆ ಶಕ್ತಿಶಾಲಿ ಇರಬೇಕಾದ, ದೈಹಿಕವಾಗಿ ಮಾನಸಿಕವಾಗಿ ಸದೃಢನಾಗಿರಬೇಕು. ಹೆಣ್ಣು ಆಗಿರಬೇಕು, ಆಗಬಾರ್ದಂತಿಲ್ಲ. ಅವನಷ್ಟಾಗ್ಲಿಕ್ಕೆ ಸಾಧ್ಯ ಮಾಡಿಲ್ಲ ಪ್ರಕೃತಿ ಅವಳಿಗೆ. ಅದಕ್ಕೆ ಹೆಂಗಿರಬೇಕು ಗಂಡಸಂದರೆ? ಬರೀ ಹೇಳ್ಕೊಂಡು ತಿರುಗಾಡಿದ್ರೆ ಆಗಲ್ಲ. ಪುರುಷನ ಸ್ವಾತಂತ್ರ್ಯ ಅವನ ತೋಳ್ಗಳಿಗಿರುವಷ್ಟು ಪರಿಧಿಯೊಳೊಂದರೊಳದರ ಯತ್ನ ಕೆಡೆಯುಂಟು. ತಿರುಗುವುದು, ಮಡಿಸುವುದು, ನಿಗುರುವುದು, ನೀಡುವುದು, ತೊರೆದು ಹಾರದು ತೋಳು ಮಂಕುತಿಮ್ಮ. ಸ್ವಾತಂತ್ರ್ಯವೇ ಪುರುಷನ ಹೆಗ್ಗುರುತು ಅಂತ ಹೇಳ್ಬೋದು. ಅದು ಈಗ ಸ್ತ್ರೀಯರಿಗೂ ವ್ಯಾಪಿಸಿ ಏನೆಲ್ಲ ಅವಘಡಗಳು ಸಂಭವಿಸ್ತಾ ಇದ್ದಾವೆ ಆ ಮಾತು ಬೇರೆ. ಸ್ವಾತಂತ್ರ್ಯ ಅವನಿಗೆ ಹುಟ್ಟಿನಿಂದ ಪ್ರಕೃತಿನೂ ಕೊಟ್ಟದ, ಮನುಷ್ಯರಂತೂ ಕೊಟ್ಟಾರ. ಪುರುಷನ ಸ್ವಾತಂತ್ರ್ಯತೆ ಎಲ್ಲಿ ಕಾಣಿಸ್ತದಪ್ಪ ಅಂದ್ರೆ ಅವನ ತೋಳ್ಬಲದ ಮೇಲೆ ಅವಲಂಬಿಸಿದೆ. ಯಾವನ ತೋಳು ಗಟ್ಟಿಯಾಗಿದೆ ನೋಡ್ರಿ, ಭುಜ ಗಟ್ಟಿಯಾಗಿದೆ ನೋಡ್ರಿ, ಎಷ್ಟು ಜನ ಬಂದರೂ ನನ್ನ ಹೆಗಲು ಆಶ್ರಯ ಕೊಡ್ತದೆ. ಎಷ್ಟು ಜನ ನನ್ನ ಜೀವನದೊಳಗೆ ಬರಲಿ, ನನ್ನ ಮನೆ, ನನ್ನ ನೆರೆಹೊರೆ, ನನ್ನ ದೇಶ, ನನ್ನ ಸಮಾಜ, ಯಾರೆಲ್ಲರ ಜವಾಬ್ದಾರಿಯನ್ನು ನಾನು ತಗೋತೀನಿ ಅನ್ನೋದೇ ತೋಳ್ಬಲ. ತನಗೆ ಪುರುಷ ಅಂತ ಹೇಳೋದು. ಅದರ ಮಿತಿಯಲ್ಲಿ ಅದಕ್ಕೆ ಜಾಗ ಇದೆ. ಅವನು ಅದು ಹೊತ್ಕೋಬೇಕಂದ್ರೆ ಎಲ್ಲ ಒಂದು 100 ಮಂದಿಗೆ ಹೊತ್ಕೊಳ್ಳೋಕೆ ಸಾಧ್ಯ ಅದನ್ನು ಇಲ್ಲಲ್ಲ. ಅವನ ಮಿತಿಯೊಳಗೆ, ಅವನ ಶಕ್ತಿಯ ಮಿತಿಯೊಳಗೆ ಅದು ಬೇಕು. ಏನು ಮಾಡ್ತೀವಿ, ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ, ಯಾರೊಬ್ಬರು ಜವಾಬ್ದಾರಿ ತೊಗೊಳಕ್ಕೆ ತಯಾರಿರಲ್ಲ. ಅವರು ಸ್ವಚ್ಛಂದವಾಗಿ ಒಂಟಿಯಾಗಿ ಸುಮ್ಮನೆ ವಿಹರಿಸಬೇಕು ಅನ್ನೋದನ್ನು ಕಲ್ಪನೆಯೊಳಗಿರ್ತಾರೆ. ಬಟ್ ಅದು ಪುರುಷತ್ವಕ್ಕೆ ಭೂಷಣ ಅಲ್ಲ. ಅವನು ತೋರಿಸ್ತಾರಲ್ಲ ಗಂಡಸರು ಅಂದರೆ ಪುರುಷ ನಾನು ಅಂತ, ತೋಳುಗಳನ್ನು ಹಿಂಗೆ ತಿರುಗಿಸಿ, ಮಡಿಚಿ, ನಿಗ್ರಿಸಿ, ಏನೇನೇನೋ ಮಾಡಿ ನೀಳೋದು, ಅವೆಲ್ಲ ತೋಳ್ಬಲ ನೋಡಿ ನಾ ಹೆಂಗಿದ್ದೀನಿ, ಎಷ್ಟು ವೀಕ್ ಆಗಿಲ್ಲೋ ಅಂತ ಮೊನ್ನೆ ಹೇಳಿದೆ ಒಂದು ಸಣ್ಣ ಮಗುಗೆ. ನಾನು ಯಾಕೆ ವೀಕ್ ಆಗ್ತೀನಿ, ನೋಡಿಲ್ಲಿ ಮಸಲ್ಸ್ಗಳು ಹೆಂಗದಾವೆ. ಗಂಡಸ್ನೊಳಗೆ ಬಾಯಿ ಬರ್ತ್ ಬಂದಿರ್ತದೆ ನೋಡ್ರಿ ಮಾತುಗಳು. ಮಸಲ್ಸ್ ಹಿಂಗಿದ್ದು ಬಿಟ್ರೆ ಗಟ್ಟಿ ಅಲ್ಲದು. ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಳ್ಳೋ ಶಕ್ತಿ ನನಗಿದೆ ಅಂತ ಅಂದರೆ ಆತ ನಿಜಕ್ಕೂ ಪುರುಷನಾಗಲಿಕ್ಕೆ ಯೋಗ್ಯ. ಜೀವನ ಅನ್ನೋದೇ ಒಂದು ಕದನ, ಸಮರ, ಯುದ್ಧ ಇದ್ದಂಗೆ. ಅದೊಂದು ರಣರಂಗ ಅದು. ಆ ರಣರಂಗದೊಳಗೆ
ಯಾವನು ಜಯಶಾಲಿ ಆಗ್ತಾನೆ ಅಂತಂದರೆ ಯಾವನ ಮೈ ಮತ್ತು ಮನಸ್ಸು ಎರಡೂ ಗಟ್ಟಿಮುಟ್ಟಾಗಿ ಇರ್ತಾವಲ್ಲ, ಎರಡೂ ಎಲ್ಲ ನಮೂನೆಯ ಜವಾಬ್ದಾರಿಗಳನ್ನು ತಗೊಳ್ಳೋಕ್ಕೆ ಸಿದ್ಧವಾಗಿರ್ತಾನಲ್ಲ, ಅವನಿಂದ ಏನು ಈ ಸಮರದಲ್ಲಿ ಜಯವನ್ನು ಅಪೇಕ್ಷೆ ಪಡೋದು, ನಿರೀಕ್ಷೆ ಮಾಡೋದು ವಿಹಿತ ಅನ್ನಿಸ್ತದೆ. ಹಂಗನ್ಲಿಕ್ಕೆ ಬದುಕು ಕದನದ ತೆರನೆ ನೋಡಿ ಲೀಲೆಯ ಕದನ, ಮೊದಲು ಮುಗಿವುಗಳಿರದ ಚಿತ್ರಲೀಲೆ ಇದು, ಮೊದಲು ಮುಗಿವುಗಳಿರದ ಚಿತ್ರಲೀಲೆ ಇದು. ಅಂದರೆ ತುದಿ ಮೊದಲಿಲ್ಲದ್ದು, ಅಂತೆ ಆರಂಭ ಒಂದೂ ಇಲ್ಲ ಬದುಕಿ. ಇದರೊಳಗೆಂದಿಗೂ ಇರದು ಗೆಲುವು ಕೆಡೆ ಎಣಿಕೆ, ಸದರದಾಟವೇ ಮುಖ್ಯ ಮಂಕುತಿಮ್ಮ. ಜೀವನ ಒಂದು ಯುದ್ಧ ಇದ್ದಂಗೆ, ಆದರೆ ಅದು ಆಟದ ಯುದ್ಧ, ಮೊದಲು ಮತ್ತು ಕೊನೆ ಅನ್ನೋದಲ್ಲಿಲ್ಲ ಅಂತ ಹೇಳ್ತಾರೆ ಇವರು. ಈ ಚಿತ್ರವನ್ನು ಅಂದರೆ ಮೊದಲು ಮತ್ತು ಕೊನೆ ಇಲ್ಲದಂತಹ ಆಟದ ಇದು ಚಿತ್ರಣ ನಮ್ಮ ಬದುಕು ಅನ್ನೋದು. ಇಲ್ಲಿ ಸೋಲು ಮತ್ತು ಗೆಲುವುಗಳು ಗೌಣ, ಸೋಲ್ತೀವೋ ಗೆಲ್ತೀವೋ ಅದೆಲ್ಲನೂ ನೋ ಮ್ಯಾಟರ್. ಇಲ್ಲಿ ಸಲುಗೆಯಿಂದ ಆಟವಾಡೋದೇ ಮುಖ್ಯ. ಸಲುಗೆ ಸದರ ಅಂದ್ರೇನೋ ಹಗುರವಾಗಿ, ಕೆಲವೊಬ್ಬರು ಹೇಳ್ತಿರ್ತಾರೆ ಮಹಾನುಭಾವರು, ಎಲ್ಲ ಲೈಟಾಗಿ ತೊಗೋಬೇಕು, ಭಾಳ ಸೀರಿಯಸ್ ಆಗಬಾರ್ದು ಯಾವುದನ್ನು ಅಂಥೇಳಿ. ಹಂಗೆ ಹಗುರಾಗಿ ತೊಗೊಂಡು ಇನ್ನೊಬ್ಬರ ಜೀವನ ಮುಕ್ಕೋದಲ್ಲ, ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಕೊಡೋದಲ್ಲ, ಇನ್ನೊಬ್ರಿಗೆ ಕಣ್ಣೀರು ಹಾಕ್ಸೋದಲ್ಲ, ನೋವು ಕೊಡೋದಲ್ಲ. ಹಗುರಾಗಿ ತೊಗೊಳ್ಳೋದಂದ್ರೆ ಏನು, ನಾನು ಸಂತೋಷಪಟ್ಟು ಇನ್ನೊಬ್ಬರಿಗೂ ಸಂತೋಷವನ್ನು ಕೊಡೋದಕ್ಕೆ ಹಗುರತೆ, ಲಘುತನ ಅಂತ ಕರೀತಾರೆ. ಹಂಗೆ ಬದುಕು ಹೋಗು, ಬೇಡ ಗಾಬರಿಕೆ ಮನದೆ ಮಂಕುತಿಮ್ಮ ಅಂತ ಈ ಕಗ್ಗದಲ್ಲಿ ಹೇಳಿದ್ರು.